ಕಾಲದಲ್ಲಿ ಎಲ್ಲರೂ ಥ್ರೆಡ್ಡಲ್ಲಿ ಮಾಡ್ತಾರೆ, ವೈಟ್ ಥ್ರೆಡ್ ಇರುತ್ತಲ್ವ, ಲೈಕ್ ಕಾಟನಲ್ಲಿ ಮಾಡಿಕೊಂಡು ಮಾಡ್ತಾಯಿದ್ರು. ಈಗ ಈಸಿ ಅವೈಲಬಿಲಿಟಿ ಇರೋದ್ರಿಂದ ಅದೂ ಸಿಗುತ್ತೆ. ಸೊ ವಿ ಶುಡ್ ಡೂ ಇನ್ ದಟ್ ಥ್ರೆಡ್, ಅದರಲ್ಲಿ ಮಾಡಿದ್ರೇ ಕರೆಕ್ಟ್ ಇರೋದು. ಬಟ್ ಈಗೆಲ್ಲ ರಬ್ಬರ್ ಕೆಥೆಡ್ರ್ ಅವೈಲಬಿಲಿಟಿ ಇರೋದ್ರಿಂದ ಸೊ ವಿ ಕ್ಯಾನ್ ಯೂಸ್ ದಿಸ್ ಈಸ್ ಆಲ್ಸೋ ಫಾರ್ ದಿ ಸೇಮ್ ಪರ್ಪಸ್. ಸೈನೋಸಿಟಿಸ್ ಇತ್ತು ಅಂದರೆ ಮೈಗ್ರೈನು, ಕಫ, ಅಪ್ಪರ್ ರಿಲೇಟೆಡ್ ಏನು ನಸ್ಯ ಥರ ಮಾಡ್ತೀವಲ್ಲ ಅದೆಲ್ಲದಕ್ಕೂ ಯೂಸ್ ಆಗುತ್ತೆ. ಇಫ್ ಯು ಪ್ರಾಕ್ಟೀಸ್ ಆಫ್ಟರ್ ನಸ್ಯ ಇಟ್ ಇಸ್ ಗುಡ್. ಅಥವಾ ನಮಗೆ ಹೋಲಿಸ್ಟಿಕ್ ಅದು ಬೇಕು ಅಂದರೆ ಯು ಕ್ಯಾನ್ ಪ್ರಾಕ್ಟೀಸ್ ದಿಸ್ ಆ್ಯಂಡ್ ಆಫ್ಟರ್ವರ್ಡ್ಸ್ ಬೇಕಾದ್ರೆ ಮಾಡ್ಬೋದು. ಸೀರಿಯಸ್ನೆಸ್ ಇದೆ, ಏನಾದ್ರು ಕಫ ಜಾಸ್ತಿ ಇದೆ. ಸೊ ಇದನ್ನು ಕೂಡ ಕಾಮಾಗಿ ಮಾಡಬೇಕು. ಇಟ್ ಓಪನ್ಸ್ ದಿ, ಅಲ್ಲಿ ಲಿಡ್ ಇರುತ್ತೆ. ಸೊ ಒಳಗಡೆ ಏರ್ ಹೋಗ್ಬೇಕಾದ್ರೆ 2 ಸಪ್ರೇಷನ್ಸ್ ಇರುತ್ತೆ, ಅದನ್ನು ಓಪನ್ ಮಾಡುತ್ತೆ. ಅದನ್ನು ಸ್ವಲ್ಪ ಕಾಮಾಗಿ ಮಾಡಬೇಕು. ಬ್ರೀತಿಂಗ್ ಕಾಮಾಗೆ ಸ್ಲೋ ಆಗಿರಬೇಕು, ಆವಾಗ ಇಟ್ ವಿಲ್ ಗೋ ಈಸಿಲಿ. ಇನಿಷಿಯಲಿ ಏನಂದರೆ ನಿಮಗೆ ಸ್ವಲ್ಪ ಬ್ಲಾಕ್ ಇದ್ದಾಗ ಅದು ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ನಾಟ್ ಟು ವರಿ, ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಬರುತ್ತೆ. ಸೊ ಲೈಕ್ ದಿಸ್. ಈಗ ಥ್ರೆಡ್ ತೊಗೊಂಡಿದ್ದೀನಿ. ಈಗ ಫಸ್ಟು ಒಂದು ನಾಸ್ಟ್ರಲಲ್ಲಿ ಮಾಡಬೇಕು. ಇದು ಶುಡ್ ಪುಷ್ ಇನ್ ದ ಸೆಂಟ್ರಲ್. ನೋಡಿ ಇಲ್ಲಿವರೆಗೂ ಅದು ಬ್ಲಾಕ್ ಇದೆ, ಸೊ ಅಲ್ಲೇ ಇರುತ್ತದು. ಸೊ ಇಷ್ಟು ಒಳಗಡೆ ಹೋಗಿದೆ. ನಾವು ಯು ಶುಡ್ ಪುಷ್ ಲೈಕ್ ದಿಸ್. ಅದನ್ನು ಸ್ವಲ್ಪ ಪುಷ್ ಮಾಡಬೇಕು. ಅಲ್ಲಿ ಪುಷ್ ಮಾಡೋದು ಬೇರೆ, ಇಟ್ ಗೋಸ್ ಇನ್ಸೈಡ್. ಗಟ್ಟಿ ಬಂದರೆ ಗೊತ್ತಾಗುತ್ತೆ ನಮಗೆ. ಆಗ ಕೈ ಇಟ್ಬಿಟ್ಟು ಈ ಥರ ನಿಧಾನಕ್ಕೆ ತೆಗಿಬೇಕು. ಆಮೇಲೆ ಒಂದು 10 ಟೈಮ್ಸ್ ಇಟ್ಟು ರಬ್. ಆಮೇಲೆ ನೀಟಾಗಿ ಸೊ ವಿ ಶುಡ್ ಪುಲ್ ಇಟ್ ಬ್ಯಾಕ್. ಆಮೇಲೆ ವಾಶ್ ಮಾಡ್ಕೋಬೇಕು. ಸೊ ಸಪೋಸ್ ಇಫ್ ಯು ವಾಂಟ್ ಟು ಡೂ ಆಪೋಸಿಟ್ ಆಲ್ಸೋ ಇದನ್ನು ವಾಶ್ ಮಾಡಿಕೊಂಡು ಮತ್ತೆ ಆಪೋಸಿಟಲ್ಲೂ ಮಾಡಬೇಕು. ಓಕೆ, ನಿಧಾನಕ್ಕೆ ಹೋಗಬೇಕು. ಅದೇನಾದರೂ ಟಚ್ ಆದರೆ ಆ ಕಡೆ ಈ ಕಡೆ ಕೆಮ್ಮು ಸೀನು ಬರುತ್ತೆ, ಸೆನ್ಸಿಟಿವಿಟಿ. ಇದು ಡಿಸೆನ್ಸಿಟೈಸೇಷನ್ ಅಂತೀವಿ. ಸೊ ಕ್ರಿಯಾಸ್ ಆರ್ ಪ್ರಾಕ್ಟೀಸಿಂಗ್ ಫಾರ್ ದಿ ಡಿಸೆನ್ಸಿಟೈಸೇಷನ್. ಸೊ ನಮ್ದಲ್ಲಿ ಏನಾದರೂ ಬ್ಲಾಕ್ ಇತ್ತು ಅಂದರೆ ಸೊ ಯು ಶುಡ್ ಕ್ಯಾನ್ ರೋಲ್ ಲೈಕ್ ದಿಸ್. ರೋಲ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಆಮೇಲೆ ಕಪಾಲಭಾತಿ ಆ ಥರ ಕ್ರಿಯೆಗಳನ್ನು ಮಾಡ್ಬೋದು. ಸ್ವಲ್ಪ ಮಾಡಿದ ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರಬೇಕು. ನಾರ್ಮಲ್ ಬ್ರೀತಿಂಗ್ ಅಬ್ಸರ್ವೇಷನ್ ಮಾಡಬೇಕು. ಒಂದು ಥ್ರೆಡ್ ಯಾರಾದರೂ ಟ್ರೈ ಮಾಡ್ತೀರಾ? ಎನಿಬಡಿ ಇಂಟ್ರೆಸ್ಟೆಡ್ ಟು ಡೂ? ನಾರ್ಮಲ್ ಬ್ರೀತಿಂಗ್ ರೈಟು. ಮೂಗುಳಗಡೆ ಬಂದಮೇಲೆ ಬಾಯಿಂದ ಹೇಳ್ಕೊ. ನಿಧಾನಕ್ಕೆ ನಿಧಾನಕ್ಕೆ ಸೆಂಟ್ರಲ್ಲೇ ಇನ್ಸರ್ಟ್ ಮಾಡಬೇಕು.
ಬ್ಲಾಕೇಜ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಡಿಲೇ ಆಗುತ್ತೆ. ಅಲ್ಲಿ ಏನಿಲ್ಲ, ಲೈಕ್ ಪಾಲಿಪ್ ಥರ ಎಲೆ ಥರ ಒಂದು ಇರುತ್ತೆ, ಅದು ಓಪನ್ ಆಗುತ್ತೆ. ಕಫ ಇದ್ದರೆ ಸೊ ಲೀಟಿ ಇರುತ್ತೆ, ಅದು ಹೋಗೋದು ಬರುತ್ತೆ, ಅದನ್ನು ಪುಷ್ ಮಾಡಬೇಕು ನಾವು. ಸ್ವಲ್ಪ ಇರಿಟೇಷನ್ ಆದಾಗ ಏನಾಗುತ್ತೆ, ಸ್ವಲ್ಪ ಕೆಮ್ಮು ಬರುತ್ತೆ, ಅದು ವರಿ ಮಾಡಬಾರ್ದು. ಶುಡ್ ಟ್ರೈ ಒಂದ್ಸಲ ಟ್ರೈ ಮಾಡ್ತಾ ಇದ್ದರೆ ಸಿ ಲೈಕ್ ದಿಸ್ ಇಟ್ ವಿಲ್ ಕಮ್ ಬ್ಯಾಕ್. ಇದು ಕೆಮ್ಮದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಷ್ಟೇ. ಗುಡ್. ಇವಾಗ ನಾವು ಎರಡು ಸೈಡು ಮಾಡಿ. ಸೊ ದಿಸ್ ಕ್ಯಾನ್ ಬಿ ನಾವು ಬೋತ್ ಸೈಡು ಮಾಡ್ಬೋದು. ಈ ಸೈಡು ಹಾಕಿ ಈ ಸೈಡು ಮಾಡಿ ಎರಡು ಸೈಡೂ ಮಾಡ್ಬೋದು. ಕ್ಲೀನ್ ಮಾಡ್ಬೋದು. ತೋರ್ಸೋಣ ಇನ್ನೂ ಸರ್. ವೆರಿ ಗುಡ್. ಯಾರು ಟ್ರೈ ಮಾಡ್ತೀರಾ? ಜಸ್ಟ್ ಮೇಡ್ ಸಕ್ಸೀಡೆಡ್. ವೆರಿ ಗುಡ್. ನೀವು